ಅಮ್ಮ, ಲಕ್ಷ್ಮಿ ಹಬ್ಬಕ್ಕೆ ನಿನಗೆ ತುಂಬ ಪ್ರೀತಿಯಿಂದ ಏನೋ ಒಂದು ಉಡುಗೊರೆ ಕೊಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಚಿನ್ನದಂತ ಹುಡುಗಿ ಸಾಕು ಕಣಮ್ಮ, ನಮ್ಗೆ ಚಿನ್ನನೂ ಬೇಡ ಏನು ಬೇಡ, ನಿನ್ನ ಮುಂಚೆನ ನೋಡ್ಕೋತೇನ ನಂಬಿಕೆ ನಮ್ಗಿದೆಮ್ಮ. ಕೊಟ್ಟಿರ್ಲಿಲ್ಲ ಈ ತರ ಎಲ್ಲ ಗಿಫ್ಟ್ ನಮ್ಗೆ. ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ಯಾ, ಕಷ್ಟಪಟ್ಟು ಒಂದೊಂದು ರೂಪಾಯಿನ ಕೂಡಿಸಿ, ಇದಕ್ಕೆ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಮಗಳಾದ್ರೆ ಈ ತರ ಹುಟ್ಟಬೇಕು ಮಕ್ಕಳಿಗೆ, ಅಪ್ಪ ಅಮ್ಮನಿಗೆ ಇಂಥ ಮಕ್ಳುಗಳು ಬೇಕು ಮನೆಯಲ್ಲಿ. ನನ್ ಮನಸಾರೆ ಅರಿಸ್ತೀನಿ. ತುಂಬಾ ರಾತ್ರಿ ನಿದ್ದೆ ಮಾಡ್ದಿಲ್ದಿರೋ ದಿನಗಳಿದೆ, ಹತ್ತಿರೋ ದಿನಗಳಿದೆ. ₹1 ಇಲ್ದಿರೆ ಒಂದೊಂದು ಟೈಮು 20 ರೂಪಾಯಿ ಪಾನಿಪುರಿ ತಿನ್ನಕ್ಕೂ ಇರಲ್ಲ ನನ್ನ ಹತ್ರ. ಅದು ತುಂಬಾ ನೋಡ್ಬಿಟ್ಟಿದೀನಿ ನಾನು. ಎಲ್ಲ ರಿಲೇಷನ್ ಬೈತಿದ್ರು, ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಕೈ ಹಿಡ್ದಿದ್ದೀರಾ, ಇವತ್ತು ಕೈ ಹಿಡಿತೀರಾ, ಮುಂದೇನು ಹಿಡಿತೀರಾ, ಹಂಗೊತ್ತು ಖುಷಿ. ನನ್ ಪುಟ್ಟು ಸಂತೋಷ, ಪ್ರಪಂಚ ನಂದಿದು. ನಮಸ್ಕಾರ. ಸೊ ಇನ್ನೊಂದು ಸರ್ಪ್ರೈಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ಒಂದು ತಿಂಗಳಲ್ಲಿ ನಾನು ನಮ್ಮ ಅಮ್ಮಂಗೊಂದು ಗಿಫ್ಟ್ನ ಕೊಟ್ಟೆ. ಏನು ಅಂತ ಹೇಳಿದ್ರೆ ಪೆಂಡೆಂಟ್ ಕೊಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ಯಾಕೋ ನಮ್ಮ ಜನ ಫುಲ್ಲು ಕಣ್ಣು ಹಾಕ್ಬಿಟ್ಟವ್ರೆ ಅಂತ ಅನ್ಸುತ್ತೆ. ಪೆಂಡೆಂಟನ್ನು ಹಾಕ್ಕೊಂಡ್ರು. ರೋಡಲ್ಲಿರೋರೆಲ್ಲ ಕೇಳ್ತಾ ಇದ್ರು, ಏನು ನಿಮ್ಮ ಮಗಳು ತುಂಬಿಕೊಂಡಿದ್ದು ಫುಲ್ಲು ಅಂದ್ಕೊಂಡು. ಏನೋ ಅಂದವ್ರು ಅಂದರು, ದೃಷ್ಟಿಯಾಗೋಯ್ತು ಅನಿಸುತ್ತೆ. ನಮ್ಮ ಅಮ್ಮಂದು ಚೈನೇ ಕಟ್ಟಾಗ್ಬಿಡ್ತು. ಇಲ್ಲಿ ಕೊಕ್ಕಿ ಹತ್ರ ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ಬಟ್ ಇದು ಹಳೆ ಚೈನು. ಹಾಗಾಗಿ ಏನು ಡಿಸೈಡ್ ಮಾಡಿದೆ ಅಂದರೆ, ಹೆಂಗೂ ವರಮಹಾಲಕ್ಷ್ಮಿ ಬರ್ತಾ ಇದೆ, ಯಾಕೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬೇರೆ ಏನಾದರೂ ಒಂದು ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ, ಅವರು ಚೈನ್ ಬಿಚ್ಚಿಟ್ಟಿದ್ದಾರೆ. ಯಾಕಂದರೆ ಇದು ಕತ್ತೆಲ್ಲ ಕುಯ್ಕೊಂತಾಯ್ತು, ಅವ್ರಿಗೆ ಬಿಚ್ಚಿಟ್ಬಿಟ್ಟವ್ರೆ. ಬೇರೆ ಏನೋ ಹಾಕೊಂಡವ್ರೆ ಚೈನ್ ಸದ್ಯಕ್ಕೆ. ಸೊ ಆ್ಯಕ್ಚುಲಿ ನಾನು ಇವಾಗ ಎತ್ತಾಕೊಂಬಂದಿರೋದೇ ಅವ್ರ ಕ್ಲೂನೇ ಇಲ್ಲ. ಸೊ ಇನ್ನೊಂದು ಬ್ಯೂಟಿಫುಲ್ ಸರ್ಪ್ರೈಸ್ಗೆ ಇವಾಗ ರೆಡಿ ಆಗುತ್ತೆ. ಸೊ ಲೆಟ್ಸ್ ಡೂ ಇಟ್. ಹೊಸ ಒಂದು ಚೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೊಸ ಚೈನು ಇದು ನೋಡಿ, ಇದು ಹೊಸ ಚೈನ್ ಪಳ ಅಂತ ಐತೆ. ಜೊತೆಯಲ್ಲಿ ಒಂದು ಜೊತೆ ಓಲೆ ತೊಗೊಳ್ತಾ ಇದ್ದೀನಿ. ಸೊ ನೋಡಿ, ಓಲೆ ಇದು ಆಲ್ಮೋಸ್ಟ್ 2 ಗ್ರಾಮ್ ಬರುತ್ತೆ. 2 ಗ್ರಾಮ್ 190 ಮಿಲಿ ಇದೆ ಇದು ಓಲೆ. ಸೊ ಇದ್ರ ಜೊತೆ ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊಕ್ಕಿ, ಗಟ್ಟಿ ಇರೋ ಕೊಕ್ಕಿ ಹಾಕಿಸ್ಬೇಕು. ಯಾಕಂದರೆ ಕೊಕ್ಕಿ ಇಂಪಾರ್ಟೆಂಟ್. ಕೊಕ್ಕಿ ಕಟ್ಟಾದರೆ ಮತ್ತು ಚೈನೇ ಫುಲ್ ಹೋಗುತ್ತೆ, ಪೆಂಡೆಂಟ್ ಹಾಕೋಕ್ಕಾಗಲ್ಲ. ತುಂಬ ದೊಡ್ಡ ಮನ್ಸು ಮಾಡಿ, ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ದೇವ್ರ ಹಣ ಎಷ್ಟ ಪರ್ಕೆಲೆ ಒದೆ ತಿನ್ನೋದು ನಾನು. ಆ್ಯಕ್ಚುಲಿ ತುಂಬ ಭಯ ಆಗ್ತಾಯಿದೆ. ಸರ್ಪ್ರೈಸ್ ಮಾಡಬೇಕಾದ್ರೆ ಇಷ್ಟೊಂದು ಸರ್ಪ್ರೈಸ್ ಮಾಡಬಾರ್ದು. ಯಾರು ನನ್ನ ಹತ್ರ ಫುಲ್ ಹಣ ಇದೆ ಅಂತೆಲ್ಲ ಅನ್ಕೊಬಿಡ್ತಾರೆ ಜನ. ಅಯ್ಯೋ, ನನ್ನ ಕಷ್ಟ ಯಾರಿಗೆ ಹೇಳಿ. ಆದರೆ ಒಂದೇ ಒಂದು ಉದ್ದೇಶ, ಏನು ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಮಾಮನ ಖುಷಿಯಾಗಿ ಇಟ್ಕೋಬೇಕು. ಅದೊಂದೇ ಉದ್ದೇಶ, ಇನ್ನೇನು ಇಲ್ಲ ನನಗೆ. ಅವ್ರು ಖುಷಿಯಾಗಿರಬೇಕು. ಸೊ ವರಮಹಾಲಕ್ಷ್ಮಿಗೆ ಇಷ್ಟು ವರ್ಷದಲ್ಲಿ ನಾವು ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವತ್ತೂ ಚಿನ್ನ ಪರ್ಚೇಸೇ ಮಾಡಿರಲಿಲ್ಲ ನಾವುಗಳು. ಯಾವಾಗವಾಗ ತೊಗೊತಿದ್ವಿ, ಬಟ್ ಹಬ್ಬಕ್ಕೆ ಸ್ಪೆಷಲಿ ಅಂತ ಶಾಪಿಂಗ್ ಮಾಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಶಾಪಿಂಗ್ ಮಾಡಿರೋದು. ಏನಂತಾರೋ ಗೊತ್ತಿಲ್ಲ, ಫುಲ್ ಟವ ಅಂತ ಇದೆ ನನಗೆ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾನು ಶಾಪಿಂಗ್ ಮಾಡ್ಕೊಂಬಂದು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಸ್ಪೆಷಲ್ ಒಕೇಶನ್ಗೆ ಕೊಡಬೇಕು ಅಂತ ಆಲ್ರೆಡಿ ನಮ್ಮಮ್ಮ ಪೂಜೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಇನ್ನೇನು ಕುಂಕುಮ ಕೊಡೋದಕ್ಕೆ ಕರೀತಾರೆ ನನ್ನನ್ನು. ಸೊ ನಾನು ರೆಡಿಯಾಗಿದ್ದೀನಿ. ಇವಾಗ ಅವರಿಗೆ ಒಂದು ಬಿಗ್ ಸರ್ಪ್ರೈಸು. ನನಗಂತೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಅವಾಗಿಂದ ಕಾಯ್ತಾ ಇದ್ದೀನಿ. ಎಲ್ಲ ನಮ್ಮನೆ ಲಕ್ಷ್ಮಿಯನ್ನು ಕೂರ್ಸಕ್ಕೆ ಹೋಗಲ್ಲ, ಲೈಕ್ ಅದು ಮಾಮೂಲಿ ಪೂಜೆ ಮಾಡ್ತಾರೆ. ಸೊ ಟೆನ್ಷನ್ ಆಗ್ತಾಯಿದೆ. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ಎಲ್ಲ ವಾರ್ಡ್ರೋಬಲ್ಲಿ ಎಲ್ಲ ತಂದಾಗಿಂದ ಎಲ್ಲ ಬಚ್ಚಿಟ್ಕೊಂಡು ಕೂತಿದ್ದೀನಿ. ಸೊ ಇಲ್ಲಿ ಆ್ಯಕ್ಚುಲಿ ಜೊತೆಯಲ್ಲಿ ಸೀರೆ ಕೂಡ ತೊಗೊಂಡು ಬಂದಿದ್ದೀನಿ. ಸೀರೆನೂ ಇಟ್ಟಿದ್ದೀನಿ. ಇವಾಗ ಕೊಡಬೇಕಷ್ಟೇ. ಬನ್ನಿ, ಈಗ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಲಾಟ್ರಿ ₹500 ಲಾಟ್ರಿ. ಲಕ್ಷ್ಮಿ ಕಾಸಿಲ್ಲ ಅಂದೆ.
ಕಾಸಿಲ್ಲ ಅನ್ಬಾರ್ದು ಲಕ್ಷ್ಮಿ. ಕಾಸಿನ ₹500 ಕೊಡಿ. ಸಂತೋಷ. ಇನ್ನು ಬಳೆ ತೊಟ್ಕೋ. ಇಷ್ಟೇ ಬಾಳಮ್ಮ ಲಕ್ಷ್ಮಿ ಸಮಾಧಾನ ಅಪ್ಪ ಅಮ್ಮನ ಆಶೀರ್ವಾದ ದೇವರ ಆಶೀರ್ವಾದ ಯಾವಾಗಲೂ ಮೇಲೆ ಇಲ್ಲೇ ತುಂಬ ಕೊಡಪ್ಪ ಸಾಕು ಅಮ್ಮ. ಕೂತ್ಕೋ ನಿಮಿಷ ಕೂತ್ಕೋ. ನಿಮಿಷ ಕೂತ್ಕೋ. ಅಡುಗೆ ಮಾಡಕ್ ಹೋಗ್ಬೇಕಮ್ಮ. ಅಮ್ಮ, ಲಕ್ಷ್ಮಿ ಹಬ್ಬಕ್ಕೆ ನಿನಗೆ ತುಂಬ ಪ್ರೀತಿಯಿಂದ ಏನೋ ಒಂದು ಉಡುಗೊರೆ ಕೊಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇದು ನನ್ನ ಒಂದು ಕನಸಾಗಿತ್ತು. ಇವತ್ತದು ಪೂರೈಸ್ತಾ ಇದ್ದೀನಿ. ನಿನಗೆ ಲಕ್ಷ್ಮಿ ಹಬ್ಬಕ್ಕೆ ಒಂದು ಉಡುಗೊರೆ. ಓಪನ್ ಮಾಡು. ಚಿನ್ನ ಯಾರಿಗಿಮ್ಮ? ನಿನಗೆಮ್ಮ. ಅಳದ್ ಯಾಕೆ? ನಿಜವಾಗ್ಲೂ ಅಳದ್ ಯಾಕೆ? ಅಳ್ಬಾರ್ದು. ನಿಜವಾಗ್ಲೂ ನಿಂಗೆ ನಿಜವಾಗ್ಲು ನಂಬಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ನಿನಗೆ ಒಂದು ಜೊತೆ ಓಲೆ, ನಿನಗೊಂದು ಚೈನ್. ಅಳ್ಬಾರ್ದು ಮಾ. ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ನಿನಗೆ ಸೀರೆ ಒಡವೆ ಎಲ್ಲ ಕೊಡಿಸ್ಬೇಕು ಅಂತ. ಲಕ್ಷ್ಮಿ ಹಬ್ಬದ ದಿನ ಕೊಡ್ಸೋದಕ್ಕೆ ಒಂದು ದೇವರೇ ವರ ಕೊಟ್ಟಿದ್ದಾನೆ. ನನ್ನ ಕಷ್ಟಗಳ ದಿನ ನೋಡಿ ಅಳ್ಬಾರ್ದು. ಖುಷಿಯಿಂದ ನೀನು ನಾನು ಏನು ಕೊಟ್ಟರೆ ಸ್ವೀಕರಿಸ್ಬೇಕು. ಅಳ್ಬಾರ್ದು ಅಮ್ಮ. ಥ್ಯಾಂಕ್ ಯು ವೆರಿ ಮಚ್ ಮಾ. ನೀನೇ ಚಿನ್ನದಂತ ಹುಡುಗಿ ಸಾಕು ಕಣಮ್ಮ. ನಮಗೆ ಚಿನ್ನನೂ ಬೇಡ ಏನೂ ಬೇಡ. ನಿನ್ನ ಮುಂಚೆನ ನೋಡ್ಕೋತೀಯ ಅನ್ನೋ ನಂಬಿಕೆ ನಮಗಿದೆ ಮಾ. ಥ್ಯಾಂಕ್ ಯು ವೆರಿ ಮಚ್. ವರಮಹಾಲಕ್ಷ್ಮಿ ಹಬ್ಬ ಅಮ್ಮ. ಹಿಂಗೂ ಅಳ್ಬಾರ್ದು. ಅಯ್ಯೋ ನಮ್ಮ ಕೊಟ್ಟಿರ್ಲಿಲ್ಲ ಈ ತರ ಎಲ್ಲ ಗಿಫ್ಟ್ ಅಮ್ಮ ನಮ್ಗೆ. ಅಳ್ಬಾರ್ದು ನೋಡ, ಅಳ್ತಾರ ಚಿಕ್ಕ ಮಕ್ಳ ತರ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಮ್ಮ. ತುಂಬಾ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತೀನಿ. ಚೆನ್ನಾಗಿ ಇಟ್ಟಿರ್ಲಿ ಕಣಪ್ಪ. ಇನ್ನು ಆಯುಷ್ ಆರೋಗ್ಯ ಕೊಟ್ಟು ಅಪ್ಪ ಅಮ್ಮನಿಗೆ ಸೇವೆ ಮಾಡಿದೆ. ಇನ್ನು ದೇಶಕ್ಕೆ ಸೇವೆ ಮಾಡಮ್ಮ. ಸಾಕು ನನಗೆ ಸಾಕು. ದೇಶಕ್ಕೆ ಒಳ್ಳೆ ಸೇವೆ ಮಾಡಮ್ಮ. ಅಳ್ಬಾರ್ದು. ಆಯ್ತು ಅಳ್ಬೇಡ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಸಾಕು ಇನ್ನು ದೇಶಕ್ಕೆ ಸೇವೆ ಮಾಡು. ಅಪ್ಪ ಅಮ್ಮನಿಗೆ ಸೇವೆ ಮಾಡಿದ್ಯಾ ಸಾಕಾಯ್ತು. ತುಂಬಾ ಖುಷಿ ಆಯ್ತಮ್ಮ. ಸುಮ್ಮನೆ ಇರೋ, ನನ್ನ ಅಳಿಸ್ತಾರ. ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ಯಾ ಕಷ್ಟಪಟ್ಟು ₹1 ಕೂಡಿಸಿ. ಇದಕ್ಕೆ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಮಗಳಾದ್ರೆ ಈ ತರ ಹುಟ್ಟಬೇಕು ಮಕ್ಕಳಿಗೆ. ಅಪ್ಪ ಅಮ್ಮನಿಗೆ ಇಂಥ ಮಕ್ಳುಗಳು ಬೇಕು ಮನೆಯಲ್ಲಿ. ಅಳ್ಬಾರ್ದು. ಗಂಡ್ ಮಗ ಇದ್ರೆ ಮಾಡ್ತಿದ್ನೇನೋ ನನಗ್ ಗೊತ್ತಿಲ್ಲ. ನಿನ್ನನ್ನೇ ಗಂಡ್ ಮಗು ತರ ಸಾಕಿದ್ದೀನಿ. ನನ್ ಮನಸಾರೆ ಅನಿಸ್ತೀನಿ ನಿನ್ನ ಆರೋಗ್ಯ ಹೆಸರು ಕೊಡ್ಲಿ. ನಿನ್ನ ಅಪ್ಪ ಅಮ್ಮನ ಸೇವೆ ಸಾಕು. ಇನ್ನ ಮಾಡಿದ್ರೆ ದೇಶದ ಸೇವೆ ಮಾಡು. ಪರಿಸರಕ್ಕಾದ್ರೂ ಮಾಡು. ಅಳ್ಬಾರ್ದು. ಆಯ್ತಾಯ್ತು. ಸುಮ್ಮನೆ ಅಲ್ಸರ ಪಾಪುತ್ತಿ ನಾನು. ಈ ಅಮ್ಮ ಇದನ್ನೆಲ್ಲ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಮನೆಯವ್ರಿಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡ್ತಾಯಿದ್ದೀನಿ ಸರ್ಕಸ್ಗಳು ಅಂತ. ಆದರೆ ನಂದೊಂದೇ ಇರೋದು ಆಸೆ. ಯಾರಿಗೇನು ಮಾಡ್ತೀನೋ ಲೈಫಲ್ಲಿ ಗೊತ್ತಿಲ್ಲ. ನಂದು ಕೊನೆ ಆಸೆ ಏನು ಅಂತ ಹೇಳಿದ್ರೆ ಅದು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ಇಟ್ಕೊಳ್ಳೋದು, ಅವ್ರು ಕಂಡಿರೋ ಕನಸನ್ನ ನನಸು ಮಾಡೋದು. ಇವತ್ತು ಬೈಕಿಂಗ್ ಏನು ಮಾಡ್ತಾಯಿದ್ದೀನಿ ಅದು ಅವ್ರ ಆಸೆನೇ, ಅವ್ರ ಕನಸೇ ನಾನು ಮಾಡ್ತಾ ಇರೋದು. ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ. ಮುಂದಕ್ಕೆ ತುಂಬ ಯೋಚನೆಗಳಿದೆ ನನಗೆ ಅದ್ರ ಬಗ್ಗೆ. ಖಂಡಿತ ಅವ್ರ ಕೊನೆಯ ಆಸೆನ ನಾನೆಲ್ಲನೂ ನೆರವೇರಿಸ್ತೀನಿ. ಅದು ನನ್ನ ಕೊನೆಯ ಆಸೆ ಅಲ್ಲ, ಅವ್ರ ಕೊನೆ ಆಸೆ ಅಲ್ಲ, ಅದು ನನ್ನ ಕೊನೆಯ ಆಸೆ. ನಮ್ಮ ಅಪ್ಪ ಅಮ್ಮನ ಖುಷಿಯಾಗಿ ಇಟ್ಕೊಳ್ಳೋದು ಒಂದೇ ನನ್ನ ಟಾರ್ಗೆಟ್ಟು. ನಾನು ಬೇರೆ ಯಾವ್ದ್ರ ಬಗ್ಗೆನೂ ಲೈಫಲ್ಲಿ ಯೋಚನೆ ಮಾಡೋದಿಲ್ಲ. ಏನೋ ಮಾಡಿದ್ದೀನಿ. ನಮ್ಮಮ್ಮ
ಖುಷಿಯಾಗಿದ್ರೆ ಸಾಕು ನನಗೆ, ನಮ್ಮಪ್ಪ ಖುಷಿಯಾಗಿದ್ರೆ ಸಾಕು. ಇರೋದು 3 ಜನ, ನಾವು ಸಂತೋಷವಾಗಿರಬೇಕು ಅಂತ ಕಷ್ಟದಲ್ಲೂ ನಮ್ಮ ಅಪ್ಪ ಅಮ್ಮ ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ. ಇವಾಗ ನನ್ನ ಕೈಲಿ ಆಗುವ ಸಹಾಯನ ಅವ್ರಿಗೆ ಮಾಡ್ತಾ ಇದ್ದೀನಿ ಅಷ್ಟೇ, ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೆಲೆ ಬಾಳೋ ವಸ್ತುಗಳು ಕಣೋ, 1 ರೂಪಾಯಿನೂ ಕಷ್ಟಪಟ್ಟಿದ್ಯಾ. ಬೆಲೆ ಬಾಳೋ ವಸ್ತು ಅಂತಲ್ಲ, ನಮಗದು ತಡ್ಕೊಳಕಾಗಲ್ಲ ಶಕ್ತಿ. ಅಷ್ಟೊಂದು ನನ್ನ ಮಗಳು ಮಾಡ್ತಾ ಇದ್ದಾಳೆ. ಒಂದೊಂದೇ ಗಿಫ್ಟ್ ಕೊಡ್ಬೇಕು, ಅದು ನಾನು ಎಮೋಷನಲ್ ಮಾಡ್ತಾಳೆ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನನ್ನ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳೋ ಮಕ್ಳುಗಳು ಮನೇಲಿ ಒಬ್ಬರಾದ್ರೂ ಸಾಕು, ಹೆಣ್ಣಾಗ್ಲಿ ಗಂಡಾಗ್ಲಿ. ಖುಷಿಯಾಗಿರೋ, ಅಳ್ಬೇಡ. ಇಲ್ಲ ಪ್ರೌಡ್ ಆಗುತ್ತಮ್ಮ. ನನ್ನ ಮಗಳು ಇಷ್ಟು ಮಟ್ಟಿಗೆ ಬೆಳೆದಿದ್ದಾಳಲ್ಲ, ತುಂಬ ಹೆಮ್ಮೆ. ನನ್ನ ಮಗಳಿಗೆ ಹೆಮ್ಮೆ ಮಗಳಾಗಿದ್ರು ನಮಗೆ ಕನ್ನಡದ ಹೆಮ್ಮೆಯ ಮಗಳಾಗಬೇಕು, ಅದೊಂದೇ ನಮ್ಮ ಆಸೆ. ಅಪ್ಪ ಅಮ್ಮಂದು ನಮ್ಮ ಆಸೆಗಳನ್ನ ನೆರವೇರಿಸ್ತಾ ಇದೆಯಾ, ಇನ್ನ ನೆರವೇರಿಸು. ದೇಶಕ್ಕಾಗಿನೂ ಒಳ್ಳೇದಾಗ್ಲಿ ನಿನಗೆ, ನಿನ್ನಿಂದ ದೇಶಕ್ಕೆ ಒಳ್ಳೇದಾಗ್ಲಿ. ತುಂಬಾ ರಾತ್ರಿ ನಿದ್ದೆ ಮಾಡ್ದಿಲ್ದಿರೋ ದಿನಗಳಿದೆ, ಹತ್ತಿರೋ ದಿನಗಳಿದೆ. 1 ರೂಪಾಯಿ ಇಲ್ದಿರೆ ಒಂದೊಂದು ಟೈಮು 20 ರೂಪಾಯಿ ಪಾನಿಪುರಿ ತಿನ್ನಕ್ಕೂ ಇರಲ್ಲ ನನ್ನ ಹತ್ರ. ಅದು ತುಂಬ ನೋಡ್ಬಿಟ್ಟಿದ್ದೀನಿ ನಾನು. ತುಂಬ ಬೇಜಾರಾಗುತ್ತೆ ಅದರ ನೆನೆಸ್ಕೊಂಡ್ರೆ. ಅಷ್ಟು ಕಷ್ಟ ದಿನಗಳನ್ನ ನೋಡ್ಬಿಟ್ಟಿದ್ದೀನಿ. ತುಂಬ ಈಸಿ ಅನ್ಕೋಬೋದು, ಒಬ್ಬ ಇನ್ಫ್ಲೂಯೆನ್ಸರ್ ಇಷ್ಟೆಲ್ಲ ಹಣ ದುಡ್ದು ಇಷ್ಟೆಲ್ಲ ಮಾಡ್ತಾಳೆ ಮನೆಗೆ ಅಂತ. ನೋಡಿ ಸತ್ಯ, ಕರೆಂಟ್ ಬಂತು ಇವಾಗ. ತುಂಬ ಹೇಳೋದು ಈಸಿ, ತುಂಬ ಕಷ್ಟಪಟ್ಟಿದ್ದೀನಿ. ಎಷ್ಟೊಂದು ದಿನ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಈ ಫೀಲ್ಡಲ್ಲಿ. ಈಸಿನೇ ಅಲ್ಲ. ಸೊ ಏನೋ ಈ ಮಟ್ಟಿಗೆ ಮಾಡೋಷ್ಟು ಶಕ್ತಿ ಬಂದಿದೆಲ್ಲ, ನನಗೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಬೇಕಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ ಯು. ಎಲ್ಲ ರಿಲೇಷನ್ ಬೈತಿದ್ರು, ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಕೈ ಹಿಡ್ದಿದ್ದೀರಾ, ಇವತ್ತು ಕೈ ಹಿಡಿತೀರಾ, ಮುಂದೇನೂ ಹಿಡಿತೀರಾ ಹಂಗೊತ್ತು. ಖುಷಿಯಾಗಿ ಇಡ್ತೀನಿ ಯಾವತ್ತೂ ಲೈಫಲ್ಲಿ. ನಮ್ಮ ಅಮ್ಮನಿಗೆ ಯಾವತ್ತೂ ನೋವು ಮಾಡಲ್ಲ, ಅಪ್ಪನ ಕೂಡ ಚೆನ್ನಾಗಿ ನೋಡ್ಕೊತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು.